ಇದೀಗ ಎಲ್ಲರೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ಈಗ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಹೋದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೇವಲ ಒಂದೇ ಒಂದು ಸೀಟನ್ನು ಗೆದ್ದಿದ್ದೀವಿ. 28ರಲ್ಲಿ ಒಂದೇ ಒಂದು ಡಿ ಕೆ ಸುರೇಶ್ ಅವರು. ಇದೀಗ ಅಶೋಕ್ ಮನ್ಗುಡಿ ಅವರು ಹೇಳ್ತಾ ಇದ್ರು ವಿಚಾರನ. ಹೋಸಲ ಚುನಾವಣೆಗೆ ಈ ಚುನಾವಣೆಗೆ ಬಹಳ ವ್ಯತ್ಯಾಸ ಇದೆ. ಯಾಕೆ ಹೋಸಲ ಚುನಾವಣೆಯಲ್ಲಿ ಏನಾಯ್ತಂದ್ರೆ, ಏನು ಪುಲ್ವಾಮಾ ಒಂದು ಪ್ರಕರಣ ಆಯಿತು. ಆ ಪುಲ್ವಾಮಾ ನಂತರ ಬಾಲಾಕೋಟ ಒಂದು ನಮ್ಮ ಯೋಧರು ಸಹ ಪಾಕಿಸ್ತಾನ ಮೇಲೆ ಇವತ್ತೊಂದು ನಾವು ನಮ್ಮ ಸೇಡನ್ನು ತಿಳಿಸುವಂತ ಸಂದರ್ಭದಲ್ಲಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ, ಪುಲ್ವಾಮಾದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಭಾವನೆ ಬಂದು ಇವತ್ತು ಚುನಾವಣೆಯಲ್ಲಿ ಒಂದು ದಿವಸ ನಮಗೆ ಹಿನ್ನಡೆ ಆಯಿತು. ಯಾಕಂದ್ರೆ ಆಡಳಿತ ಪಕ್ಷದ ಮೇಲೆ ಸ್ವಾಭಾವಿಕವಾಗಿ ಯಾರು ಆಡಳಿತ ಮೇಲೆ ಇದ್ದಾರೆ ಅವ್ರಿಗೆ ಅದರ ಒಂದು ಪ್ರತಿಫಲ ಸಿಗುವಂತಾಗಿದೆ. ಆದರೆ ಈ ಚುನಾವಣೆಗೆ ಬಹಳ ವ್ಯತ್ಯಾಸ ಇದೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 2023ರಲ್ಲಿ ಚುನಾವಣೆ ಆಯಿತು, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂತ ಗೆಲುವನ್ನ 136 ಸೀಟನ್ನು ಗೆಲ್ಲಿಸುವ ಮುಖಾಂತರ 136 ಸೀಟ್ಗಳನ್ನು ಗೆಲ್ಲಿಸುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಜನತೆ ಮತ್ತು ತಾವೆಲ್ಲರ ಶ್ರಮದಿಂದ ಒಂದು ದಿವಸ ನಾವು ಒಂದು ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ಸರ್ಕಾರ ರಚನೆ ಪೂರ್ಣವಾಗಿ ಕೇಂದ್ರ ಬಿಂದುಗಳಾದಂತ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷಕ್ಕೆ 3 ದಶಕಗಳ ಕಾಲ ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ಸೇವೆಯನ್ನ ಮಾಡಿ ಇವತ್ತು ನಿಮ್ಮ ಮುಂದೆ ಲೋಕಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಶ್ರೀ ರಾಜು ಆಲ್ಗೂರ್ ಅವರೇ, ಇದೀಗ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತ ಇಂಡಿಯಾ 7 ಕೆಜಿಯನ್ನು ಕಡಿತ ಮಾಡಿ 4ರಿಂದ 5 ಕೆಜಿ ಮಾಡಿದ್ವಿ. ಈಗ ನಾವು ಮತ್ತೆ ಅದನ್ನ 7 ಕೆಜಿಯಿಂದ 10 ಕೆಜಿ ಮಾಡ್ತೀವಿ ಅಂತ ಮಾತಾಡ್ಕೊಂಡಿದ್ವಿ. 10 ಕೆಜಿ ಅಕ್ಕಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಹಾಕೊಂಡ್ವಿ. ಕೇಂದ್ರ ಸರ್ಕಾರ ಸಹಕಾರ ಮಾಡದೆ ಇರೋದ್ರಿಂದ, ಅಕ್ಕಿ ಕೊಡದೆ ಇರೋದ್ರಿಂದ 35 ರೂಪಾಯಿ ಕೆಜಿ, 1 ಕೆಜಿಗೆ ಅಕ್ಕಿ ಅಂತ ನಾವು 170 ರೂಪಾಯಿನ ಹಣವನ್ನ ಕೊಡೋದು ಸಹ ನಮ್ಮೆಲ್ಲರ ಅಕೌಂಟಿಗೆ ರೇಷನ್ ಕಾರ್ಡ್ ಅಕೌಂಟಿಗೆ ಹಾಕ್ತಾ ಇದ್ವಿ. ಉಳಿದಂತೆ ನಡೆದಿದ್ದೀವಿ. ಗೃಹ ಜ್ಯೋತಿ ಅಷ್ಟು 50ಕ್ಕಿಂತ ಒಳಗಡೆ 550 ಬೇಡಿಕೆಗಳನ್ನ ಈಡೇರಿಸಲೇ ಇಲ್ಲ. ಇದು ಬಿಜೆಪಿಯ ಟ್ರ್ಯಾಕ್ ರೆಕಾರ್ಡ್ ರಾಜ್ಯದಲ್ಲಿ. ಕೇಂದ್ರದಲ್ಲಿನೂ ಕೂಡ ಅದೇ ಹೇಳಿದ್ರು. ನರೇಂದ್ರ ಮೋದಿ ಅವರು ಅಕ್ಷಯ ದಿನ ಯಾಕೆ ಒಳ್ಳೆ ದಿನ ಬರ್ತಾವ ಅಂತ ಹೇಳಿದ್ರು. ಮೊದಲ ನಮ್ಮ ಯುಪಿಎ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಪೈಸೆ 20 ಪೈಸೆ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಎಲ್ಲ ಕಡೆ ಬಿಜೆಪಿ ಕಾರ್ಯಕ್ರಮ ಸ್ಟ್ರೈಕ್ ಮಾಡ್ತಾರೆ. 10 ಪೈಸೆ 20 ಪೈಸೆ 1 ರೂಪಾಯಿ 2 ರೂಪಾಯಿ. ಈಗ ಡಬಲ್ ಪೆಟ್ರೋಲ್ ರೇಟ್ ಡಬಲ್ 65 35 ರೂಪಾಯಿ. ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದು 1200 ರೂಪಾಯಿ. 800 ರೂಪಾಯಿ ಜಾಸ್ತಿ ಅಲ್ಲ. ಯಾರು ಕೂಡ ಶೋಭಾ ಕರಂದ್ಲಾಜೆ ಅವರು, ಸ್ಮೃತಿ ಇರಾನಿ ಅವರು ಬಂದು ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಕೊಂಡಾಡ್ತಿದ್ರು, ಸ್ಟ್ರೈಕ್ ಮಾಡಿದ್ರು. ಉಳ್ಳಾಗಡ್ಡಿ ರೇಟ್ ಹೆಚ್ಚಿಗೆ, ಉಳ್ಳಾಗಡ್ಡಿ ತಲೆ ಮಾಡಿಕೊಂಡು, ಟೊಮೆಟೊ ರೇಟ್ ತಲೆ ಮೇಲೆ ಪುಟ್ಟ ಕೊಂಡಾಡ್ತಿದ್ರು. ಈಗ ಜನ ಕಾಣೋ ಅವರು ಕೇವಲ ಒಂದೇ ಒಂದು ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಜನರ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಅವರ ಲಕ್ಷ್ಯ ಇಲ್ಲ. ಅವರು ಕೇವಲ ಜನರ ಭಾವನೆಗಳನ್ನ ಕೆರಳಿಸುವ ಮುಖಾಂತರ ಇವತ್ತು ಧರ್ಮದ ವಿಚಾರದಲ್ಲಿ ಇವತ್ತು ಅವರು ರಾಜಕೀಯ ಮಾಡ್ತಾರೆ. ಭಾವನೆಗಳನ್ನ ಕೆರಳಿಸುವಂತ ಕೆಲಸ
ಇವತ್ತು ಬಿಜೆಪಿ ಇವತ್ತು ಮಾಡ್ಕೊಂಡು ಬಂದು ಇವತ್ತು ನಮ್ಮಲ್ಲಿ ರಾಜಕಾರಣ ಮಾಡ್ತಾರೆ. ಹೀಗಾಗಿ ಈ ಸಲ ಚುನಾವಣೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ರಾಜರು ಈ ಚುನಾವಣೆಯಲ್ಲಿ ಒಂದು 100 ಗೆಲ್ತಾರೆ, ಬಹಳ ದೊಡ್ಡ ಅಂತಂದ್ರೆ ಗೆಲ್ತಾರೆ. ನಾನಾಗ್ಲಿ, ಶಿವಾನಂದ ಪಾಟೀಲ್ ಆಗ್ಲಿ, ಯಶವಂತ ಪಾಟೀಲ್ ಆಗ್ಲಿ, ಇವತ್ತು ಅಶೋಕ್ ಮಣ್ಗಳು ಇರ್ಬೋದು ಅಥವಾ ಘಟಕಗೊಂಡಿರ್ಬೋದು, ಯುದ್ಧ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಕಾಂಗ್ರೆಸ್ ಮುಖಂಡರಿರ್ಬೋದು, ನಾವು ಎಲ್ಲರೂ ಕೂಡ ಸಾಮೂಹಿಕವಾದಂತ ಜವಾಬ್ದಾರಿ ಮಾಡ್ತೀವಿ. ಇವತ್ತು ನಮ್ಮೆಲ್ಲರಿಗೂ ಸತ್ತದ ಸೋತು ಕೂಡ ಅದರ ಪರಿಣಾಮ ನಾವು ಅದರ ಬರ್ತೀವಿ. ಇಷ್ಟು ಸ್ಪಷ್ಟವಾಗಿ ಜವಾಬ್ದಾರಿಯನ್ನ ನಾವೆಲ್ಲರೂ ಬರ್ತೇವೆ. 100% ದಿವಸ ರಾಜ್ಯವಾಲ್ಗಳವರು ಸಹ ಪಾರ್ಲಿಮೆಂಟ್ ಸದಸ್ಯರಾಗಿ ಲಕ್ಷಾಂತರ ರೀತಿಯಿಂದ ಅವರು ಗೆದ್ದರೆ ಜವಾಬ್ದಾರಿ ಬರಬೇಕಾಗ್ತದೆ. ಬರ್ತೀವಿ. ಈಗ ಕೆಲವೊಂದು ವಿಚಾರಗಳು ಇದು ಮುಗಿದ ಮೇಲೆ ನಾವು ಯಾವ ರೀತಿ ಶಾಸಕರು ಮತಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಶಾಸಕರು ನಮ್ಮ 12ನೇ ತಾರೀಕಿಗೆ ನಾಮಪತ್ರ ಪ್ರಾರಂಭ ಆಗ್ತದೆ. ನಾಳೆಯಿಂದ 7ನೇ ತಾರೀಕಿಂದ ಬರೀ 40 ದಿವಸ ಉಳಿದ. ಅದಕ್ಕೆ ರಾಜ್ಯಪಾಲರವರ ನೀವು ನಾಮಪತ್ರ ಸಲ್ಲಿಸುವುದು, ವಾಪಸ್ ತಕ್ಕೊಳ್ಳೋದು, ನೀವಾಗಲಿ ನಾವಾಗಲಿ ಯಾವ ವಿಚಾರಗಳು ಅಂತಂದ್ರೆ ನಾಳೆ ಮುಂಚೆನೆ ದುರ್ಗಿಲ ಕೂಡ ಕೈ ಹೊಡೀರಿ ರಸಿಕ್ನಾಗ ಚುನಾವಣಾ ಚಾಲು ಮಾಡಿ. ಯಾವ ಅಂಚೋಡಿಗೆ ಅವ್ರು ಒಂದು 2 ದಿವಸ ಅಲ್ಲೇ ಕುಡಿಸಿದ್ರು. ನನಗಿದ್ದಾರೆ ಯಾರೋ ಬಂದು ಹೇಳಿದ್ರು, ಚಂದ್ರಗೌಡ ನಮಗೆ ನೀವು ಇಲ್ಲೇ ಯಾಕೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 6 ಹೋಗ್ಬೇಕಂತ ನಡೀತಾರೆ. ಈಗ ನಡೆಯಬೇಕು. ಅದಕ್ಕೆ ನಾವು ಈಗಾಗಲೇ ವಿಚಾರ ಮಾಡ್ತೀವಿ. ಎಲ್ಲರ ಶಾಸಕರ ನಿಮ್ಮೆಲ್ಲರ ಸಲಹೆಗಳನ್ನು ಓದ್ಕೊತೀವಿ. ಪ್ರತಿಯೊಂದು ಮತಕ್ಷೇತ್ರಕ್ಕೆ ಒಂದೊಂದು ಕಾರ್ಯಕ್ರಮ ಆಗ್ಬೇಕು. ಅಥವಾ ಕೆಲವೊಂದು ಕಡೆ ಯಾರು ಈಗ ನಮ್ಮನೆ ಭುವನೇಶ್ವರ ತಿಳ್ಕೊಂಡ ಯಾರು ಎಲ್ಲರ ಅವರ ಶಾಸಕರ ಅಭಿಪ್ರಾಯದಂತೆ, ಎಲ್ಲರ ಆ ಭಾಗದ ಮುಖಂಡರ ಅಭಿಪ್ರಾಯದಂತೆ ಒಂದು ಕಡೆ ಒಂದೇ ಕಡೆ ಮಾಡುವಂತ ವಿಚಾರ ಮಾಡೋದು, 2 ಕಡೆಯಿಂದ ಜನರಿಗೆ ಬರಲಿಕ್ಕೆ ಅನುಕೂಲ ಆಗ್ಬೇಕು, ಜನರು ಸೇರಕ್ಕೆ ಅನುಕೂಲ ಆಗ್ಬೇಕು. ಆ ರೀತಿ ಸಹ ನಾವು ಚರ್ಚೆ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ಮತ್ತು ನಾವೆಲ್ಲ ಜಿಲ್ಲಾ ಲೀಡರ್ಸ್ ನಾವು ನಿಶ್ಚಿತವಾಗಿಯೂ ಕೂಡ ಪ್ರತಿಯೊಂದು ಏನು ನಾವು ಅಸೆಂಬ್ಲಿ ವೈಸ್ ಮೀಟಿಂಗ್ ಮಾಡ್ತೀವಿ, ಆ ಮೀಟಿಂಗ್ ಬರೋದಲ್ಲದೆ ಪ್ರತಿಯೊಂದು ಹೋಬಳಿ ವೈಸ್ ಕಾರ್ಯಕ್ರಮ ರಾಜಕಾರಣ ಕಾರ್ಯಕ್ರಮ ಇರ್ತವೆ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು, ಯಶವಂತರಾಯಗೌಡರು, ಶಿವಾನಂದ ಪಾಟೀಲ್, ನಮ್ಮ ಶಾಸಕರೆಲ್ಲರೂ ಕೂಡ ಇವತ್ತು ನಾವು ಅಲ್ಲಿ ಬರುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಒಟ್ಟಾರೆ ಸಾಮೂಹಿಕವಾಗಿ ಈ ಚುನಾವಣೆ ನಾವು ಗೆಲ್ಲೇಬೇಕು. ಈಗ ಈ ಚುನಾವಣೆ ನಾವು ಗೆಲ್ಲೇಬೇಕು. ಗೆಲ್ಲಿಕ್ಕೆ ಬಹಳಷ್ಟು ಕಾರ್ಯಕ್ರಮ ಇದಾವೆ. ಮತ್ತು ಮತ್ತೆ ತಿಳ್ಕೊಂಡಿರ್ಬೇಕು, ಆ ಬಿಜೆಪಿ ಹವಾ ಪಿವಾ ಏನು 19ರಾಗಿತ್ತಲ್ಲ, ಆ ಹವಾ ಇತ್ತು. ಆ ಹವಾನೇ ಬೇರೆ. ಅದು ರಾಷ್ಟ್ರೀಯ ಬಂದ್ಬಿಡ್ತು. ಸ್ವಾಭಾವಿಕವಾಗಿ ಯಾರು ಪಕ್ಷ ಅಧಿಕಾರಕ್ಕೆ ಇರ್ತಾರೆ ಅವ್ರಿಗೆ ಅದರ ಒಂದು ಲಾಭ ಆಯ್ತು. ಬಹಳ ಜನ ನಾವು ಕೇಳಿಲ್ಲ. ಇವತ್ತು ಮನೆಯಲ್ಲಿ ರಾಮೇಶ್ವರ ಕೆಫೆದಾಗ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಒಂದು ಇನ್ಸಿಡೆಂಟ್ ಆಯ್ತು. ಇಂಟೆಲಿಜೆನ್ಸ್ ಲ್ಯಾಬ್ ಪುಲ್ವಾಮಾದಾಗ ಆಗಿದ್ದಾಗ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಎಷ್ಟು 5 kg RDX ಎಷ್ಟು ಕೆಜಿ ಗೊತ್ತಿಲ್ಲ, 5 kg RDX ಆದರೆ ದೇಶ ಮತ್ತು ರಾಜ್ಯ ಇನ್ನೊಂದು ಬಂದಾಗ ನಾವು ರಾಜಕಾರಣ ಮಾಡಿಲ್ಲ, ಮಾಡಕ್ಕೆ ಹೋಗ್ತದೆ. ಹೀಗಾಗಿ ಆ ಚುನಾವಣೆಯಲ್ಲಿ ನಾವು ನಿಶ್ಚಿತವಾಗಿಯೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 22ರಲ್ಲಿ 20ಕ್ಕಿಂತ ಜಾಸ್ತಿ ಸೀಟನ್ನ ನಾವು ಗೆಲ್ತೀವಿ. ಕಾರಣನೂ ಇದೆ. 7 ಕೋಟಿ ಜನರಲ್ಲಿ ನಮ್ಮ ಯೋಜನೆಗಳಿದ್ದಾವೆ. 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು 6.5 ಕೋಟಿ ಜನರಿಗೆ ಆ ಯೋಜನೆಗಳ ಫಲ ತಪ್ಪಿರೋದು. ಒಂದಿಲ್ಲ ಮತ್ತೊಂದು ಯೋಜನೆಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಅದರ ಲಾಭ ಪಡ್ತಾರೆ. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಮತಕ್ಷೇತ್ರದಲ್ಲಿ ಹಾಕೊಂಡು ಇವತ್ತು ನಾವು ಎಲ್ಲ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಆಮೇಲೆ ನಾವು ಅನ್ನಭಾಗ್ಯ, ಆಮೇಲೆ ಶಕ್ತಿ ಯೋಜನೆ ಎಲ್ಲವನ್ನು ನೋಡಿದ್ರೆ ನಮ್ಗೆ ಈ ಜಿಲ್ಲೆಯಲ್ಲಿ ಏನು ಮತದಾರರಲ್ಲ, ಆ ಮತದಾರರ 75% ಜನ ಒಂದಿಲ್ಲ ಒಂದು ಯೋಜನೆಯಲ್ಲಿ ಇವತ್ತು ನಿಶ್ಚಿತವಾಗಿಯೂ ಕೂಡ ಜಾಸ್ತಿನೇ 75-80% ಜನ ಅದರ ಫಲವನ್ನು ಕಂಡುಕೊಂಡಿದ್ದಾರೆ. ಈಗ ನಮ್ಮ ಬಂದಿರುವಂತಹ ಸವಾಲು ಏನಂದ್ರೆ
ನಾವು ಯಾವ ರೀತಿ ಜನರಿಗೆ ತಿಳಿಸ್ತೀವಿ ಎಂದು ಭಯ ಹೇಳ್ತಿರಲ್ಲ ಅವ್ರು. ನಾವು ಹೇಳಬೇಕಾಗ್ತದೆ. ನಾವು ಗ್ಯಾರಂಟಿ ಕೊಟ್ಟಿವಿ, ಆಯ್ತಪ್ಪ ನಂಗೆ ಆಗಿರಲ್ಲ. ಮನೆ ಮನೆಗೆ ಇವತ್ತು ನಿಮಗೆ ಗೃಹಜ್ಯೋತಿ ಇವತ್ತು ಉಚಿತವಾಗಿ ಕರೆಂಟ್ ಸಿಗಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಗೃಹಲಕ್ಷ್ಮಿ ಯೋಜನೆ ಯೋಜನೆ ಬಿಡಿಸಿರಕ್ಕಂತೂ ನಮ್ಮ ಕಾಂಗ್ರೆಸ್ ಪಕ್ಷ